ಓಕೆ, ನೆಕ್ಸ್ಟ್ 2 ಆಯ್ತಲ್ಲ, ಇದ ಸೇಮ್ ಏನಪ್ಪಾ ಅಂದ್ರ 3 ಕೂಡ ಸೇಮ್. 2 3 7 8. ಈಗ 2 ಮುಗಿತಲ್ಲ, ಇದ ಸೇಮ್ 3 ಐತ್ರಿ. ನೆಕ್ಸ್ಟ್ 7, ನೆಕ್ಸ್ಟ್ 8. ಈಗ 3 ಇದ್ರ 3 ಟು ದ ಪವರ್ 1 ಅಂದ್ರೆ ಎಷ್ಟು ಬರುತ್ತೆ ಹೇಳ್ರಿ? 3 ತಲೆ ಮ್ಯಾಗ 1 ಬಂದ್ರೆ ಎಷ್ಟು ಬರುತ್ತೆ? ಈಗ ಲಕ್ಷ ಕೊಡಿ, ಲಾಸ್ಟ್ ಲಕ್ಷ ಕೊಡಿ. ಸೋನಾಲಿ ಅವರೇ, ನಿಮ್ಮ ಹೆಸರೇನು? ಹಾ, 30ನಾ? ಸಚಿನ? ಓಕೆ, 3 ಟು ದ ಪವರ್ 1 ಅಂದ್ರೆ ಏನಾಗುತ್ತೆ ಇದು? ಸಚಿನ ಹೇಳಿ. 3 ಟು ದ ಪವರ್ 1 ಅಂದ್ರೆ ಏನಾಗತ್ತ? 3 ಟು ದ ಪವರ್ 1 ಅಂದ್ರೆ ಎಷ್ಟಾಗ್ತೈತಿ ಸಚಿ? ಎಷ್ಟು? 3 ಆಗ್ತೈತಿ. ಹಾಗಾದ್ರೆ 3 ಟು ದ ಪವರ್ 2 ಆದ್ರೆ ಎಷ್ಟಾಗ್ತೈತಿ ಕೇಳಿ ನೋಡು. 3 ಟು ದ ಪವರ್ 2 ಆದ್ರೆ ಎಷ್ಟಾಗ್ತೈತಿ ಸಚಿನ? 6 ಆಗುತ್ತಾ? ವೆರಿ ವೆರಿ ಗುಡ್. 3 ಟು ದ ಪವರ್ 2 ಆದ್ರೆ 6 ಆಗ್ತೈತಿ. 3 2 6, ಹೌದಿಲ್ಲ? 3 ಇಂಟು 3 ಮಾಡಿ ಎಷ್ಟಾಗ್ತೈತಿ ಇದು? 9 ಆಗ್ತೈತಿ. 3 ಟು ದ ಪವರ್ ಕ್ಯೂಬ್ ಆದ್ರೆ ಎಷ್ಟಾಗ್ತೈತ್ರಿ? 3 3 9, 9 3 ಎಷ್ಟ? 27. ನೆಕ್ಸ್ಟ್ 3 ಟು ದ ಪವರ್ 4 ಏನಾಗ್ತೈತಿ? 27. 7 3 ಎಷ್ಟು? 7 3 21. ಅದ್ರ ಲಾಸ್ಟ್ 1 ಬರ್ತೈತಿ, 81 ಆಗ್ತೈತಿ. 27 3 81 ಆಗ್ತೈತಿ. ಸೊ ಇಲ್ಲಿ ಕಡಿಕ್ ನೋಡ್ಲೆ 3 9 7 1. 3 ತಲೆ ಮ್ಯಾಗ 1 ಇದ್ರ ಏನ್ ಬರ್ತೈತಿ? 3 ಬರ್ತೈತಿ. 3 ತಲೆ ಮ್ಯಾಗ 2 ಬಂದ್ರ 9 ಬರ್ತೈತಿ. 3 ತಲೆ ಮ್ಯಾಗ 3 ಬಂದ್ರ 7 ಬರ್ತೈತಿ. 4 ಬಂದ್ರ 1 ಬರುತ್ತೆ. ಇದ ಸೇಮ್ 3 ಮಂದಿ ಏನ್ರಿ? ನೀವ್ ಏನಾರ ಬೇಕಾದ್ರೆ 3 ಟು ದ ಪವರ್ 5 ಮಾಡ್ರಿ, 3 ಟು ದ ಪವರ್ 6 ಮಾಡ್ರಿ, 7 ಮಾಡ್ರಿ, 8 ಏನು ಚೇಂಜಸ್ ಆಗಿಲ್ಲ. ಇದೇ ನಂಬರ್ ಏನಪ್ಪಾ ಅಂದ್ರ ಕಡಿಕ್ ರಿಪೀಟ್ ಆಗ್ತೈತಿ. ಇದ 3 9 7 8 ರಿಪೀಟ್ ಆಗ್ತೈತಿ, ಚೇಂಜಸ್ ಆಗಂಗಿಲ್ಲ. ಬೇಕಾದ್ರೆ ಇಂಟು ಮಾಡಿ ನೋಡ್ರಿ. 81 3 243 3 ರಿಪೀಟ್ ಆಗ್ತೈತಿ. ಸೇಮ್ 243 ಮತ್ತೇನ್ರಿ ಇಂಟು 3 ಮಾಡ್ರಿ, ಅವಾಗ ಕೂಡ ಸೇಮ್ ರಿಪೀಟ್ ಆಗುತ್ತೆ. 243 ಇಂಟು 3 ಮಾಡ್ರಿ, 7 20 ಎಷ್ಟಾಗ್ತೈತಿ? 9 ಬರ್ತೈತಿ. 3 ಕೂಡ ಸೇಮ್ ಬರ್ತೈತಿ. ಇದ ಸೇಮ್ 7 ಐತಿ ನೋಡ್ರಿ. 7 ಕೂಡ ಸೇಮ್, 7 ಕೂಡ ಇದ ಸೇಮ್ ರಿಪೀಟ್ ಆಗ್ತೈತಿ. 7 ಬಂದ್ರ 7 ಟು ದ ಪವರ್ 1 ಅಂದ್ರ 7 ಬರ್ತೈತಿ. 7 ಟು ದ ಪವರ್ 2 ಬಂದ್ರ 49, 9 ಲಾಸ್ಟ್ ಸಂಖ್ಯೆ ಬರ್ತೈತಿ. 7 ಟು ದ ಪವರ್ ಕ್ಯೂಬ್ ಅಂದ್ರ ಎಷ್ಟು ಬರುತ್ತೆ ಲಾಸ್ಟ್? 49 ಇಂಟು 7 ಮಾಡ್ರಿ. 49 ಇಂಟು 7, 7 9 63, 7 4 28, 28 1 29 30, 343. ಇಲ್ಲಿ 3 ಏನಪ್ಪ ಲಾಸ್ಟ್ ಬರ್ತೈತಿ. ಬಿಡಿಸ್ತಾನ ಸಂಖ್ಯೆ ಅಷ್ಟೇ ಬೇಕು ನಮಗ, ಹೌದಾ? ಬಿಡಿಸ್ತಾನ ಸಂಖ್ಯೆ ಲಾಸ್ಟ್ ಅಷ್ಟೇ ಬೇಕು. 7 9 63 3 ಬರ್ತೈತಿ. ನೆಕ್ಸ್ಟ್ 7 ಟು ದ ಪವರ್ 4 ಮಾಡಿದ್ವಂದ್ರ ಎಷ್ಟು ಬರ್ತೈತ್ರಿ? 4 3 7 3 21. 7 9 3 1 ಬರ್ತೈತ್ರಿ. 7 9 3 1 ಬರ್ತೈತಿ. ಯಾವಾಗ? 7 ಬಂದಾಗ. 7 49, 49 3 ಎಷ್ಟ? 49 3 ಏನಪ್ಪಾ ಅಂದ್ರ 7 ಕ್ಯೂಬ್ ಗೊತ್ತಿಲ್ಲ ನಮ್ಗೆ. 7 ಕ್ಯೂಬ್ 49 ಇಂಟು 7 ಮಾಡಿ. 7 9 63, 7 4 28, ಇದ್ರ 30 34, 343 ಬರುತ್ತೆ ನೋಡ್ರಿ. ಅದ್ರ ಲಾಸ್ಟಿನ ಸಂಖ್ಯೆ ಅಷ್ಟೇ ಬೇಕು ನಮ್ಗೆ, ಕಡಿಕಿನ ಸಂಖ್ಯೆ ಅಷ್ಟೇ ಬೇಕು. ಹಾಗಾಗಿ ಮುಂದೆ ಏನಪ್ಪಾ ಅಷ್ಟು ಬಿಡಿಸೋ ಅವಶ್ಯಕತೆ ಇಲ್ಲ. 7 9 3 1 ಬರ್ತೈತಿ. ಸೇಮ್ 3 7 ಆಯ್ತು, 8 ಒಂದ್ ಐತಿ ನೋಡ್ರಿ. 8 ಇದ್ರ 8 ಟು ದ ಪವರ್ 1 ಆದ್ರ 8 ಬರ್ತೈತ್ರಿ. 8 ಟು ದ ಪವರ್ 2 7 8 ಸ್ಕ್ವೇರ್ ಅಂದ್ರೆ ಎಷ್ಟು ಆಗ್ತೈತಿ? 64 ಆಗ್ತೈತಿ. 8 ಟು ದ ಪವರ್ 3 ಎಷ್ಟು ಆಗ್ತೈತಿ? ಹಂಗರ್ಲೆ 8 ಕ್ಯೂಬ್ 512. 8 4 ಎಷ್ಟು? 32. 2 ಅಷ್ಟ ಬೇರೆ. 8 ಟು ದ ಪವರ್ 4 8 2 16, 6 ಬರ್ತೈತಿ. 8 4 2 6 ರಿಪೀಟ್ ಆಗ್ತಾ ಹೋಗ್ತವ. 8 4 2 6 ಏನಪ್ಪ ಸಂಖ್ಯೆಗಳು ರಿಪೀಟ್ ಆಗ್ತವೆ. ಇವ್ರು 3 ಬರ್ಕೊಂಡ್ಬಿಡ್ರಿ. ಅಷ್ಟು ಕೂಡಿ ಒಂದ್ ಲೆಕ್ಕ ಕೊಡ್ತೀನಿ ಅಂತ ನೋಡೋಣ ಎಷ್ಟು ಮಂದಿ ಬಿಡಿಸ್ತೀರಂತ. ಮತ್ತೆ ಇವ್ ಸಂಖ್ಯೆ ಹೆಂಗ್ ಒಂದು ಗೊತ್ತಾಗಬೇಕ ನಿಮಗ್? ಹೆಂಗ್ ಬಂದು ಇವ್ ಸಂಖ್ಯೆ ಹಂಗಾರಲ್ಲ? ಇಲ್ಲಿ 3 ಹೆಂಗ ಬಂತು? 7 3 ಸಲ ಇಂಟು ಮಾಡಿದಕ್ಕ ಲಾಸ್ಟ್ 3 ಬರ್ತೈತಿ. 343 ಬರ್ತೈತಿ. ಅದಕ್ಕೆ 3 ಬರ್ತೀನಿ. 7 ಟು ದ 4 ಮಾಡಿರ 7 ಇಂಟು 4 ಮಾಡಿರ ಕಡಿಕ್ ನಮ್ಗೆ 1 ಬರ್ತೈತಿ. ಅದಕ್ಕೆ ನಾವು 1 ಬರ್ತೀನಿ ಅಷ್ಟೇ. ಬಿಡಿಸೋ ಸಂಖ್ಯೆ ಮಾತ್ರ ಗೊತ್ತಾಗಬೇಕು ನಮ್ಗೆ. ಕ್ಲಿಯರಾ? ಬರ್ಕೊಂಡ್ಬಿಡಿ. 3 7 8 ಎಲ್ಲ ಅಡ್ವಾನ್ಸ್ ಮ್ಯಾಥ್ಸ್ ಬರ್ತೈತಿ. ಇಲ್ಲ ಅಡ್ವಾನ್ಸ್ ಮ್ಯಾಥ್ಸ್. ಓಕೆ, ವೆರಿ ಗುಡ್. ಸೊ ಕ್ವಶನ್ ತಗೋರಿ. ಒಂದು ನಿಮಿಷ. ಹಾ ಹೇಳ್ತೀನಿ, ಇದು ಮುಗಿದ ಹೇಳ್ತೀನಿ. 4 and 9 ಹೇಳ್ತೀನಿ. ಅದು ಬೇರೆ ಏನಿಲ್ಲ. 4 and 9 ಅಂದ್ರೆ ಸಮ ಸಂಖ್ಯೆ ಇದ್ರೆ 1 ಬರ್ತೈತಿ, ಬೆಸ್ ಸಂಖ್ಯೆ 1. ಅದು ಈಸಿ ಐತಿ. ಮೇನ್ ಟಫ್ ಇದ್ದದ ಇವು 4. ಇವು 4 ಬಂದ್ರೆ ಮುಗಿತು. ಉಳಿಕೆದೆಲ್ಲ ಈಸಿ ಇದಾವ. ಇವು 4 ಸಂಖ್ಯೆ ಬಂದ್ರೆ ಸ್ವಲ್ಪ ಟಫ್ ಆಗ್ತದೆ. ಉಳಿಕೆದೆಲ್ಲ ಈಸಿ ಇದಾವ. ಹಾ, ಸೊ ಹಾಗಾದ್ರೆ ಕ್ವಶನ್ ತಗೋರಿ. Question number 1. 18 to the power 15 into
27 to the power 68 ಬೇಡ 60 ಸಣ್ಣ ತಗೊಳ್ಳೋಣ ಫಸ್ಟ್ ಕ್ವಶನ್ ದೊಡ್ಡದು ಬೇಡ 17 ಇಂಟು 33 to the power 13 18ರ ಘಾತ 15 ಇಂಟು 27ರ ಘಾತ 17 ಇಂಟು 33ರ ಘಾತ 13. ಹಾಗಾದ್ರೆ ಬಿಡಿಸ್ಥಾನ ಸಂಖ್ಯೆನ ಕಂಡುಹಿಡಿಯಿರಿ. ಫೈಂಡ್ ದ ಯೂನಿಟ್ ಡಿಜಿಟ್. ಬಿಡಿಸ್ಥಾನ ಸಂಖ್ಯೆಯನ್ನ ಕಂಡು ಹಿಡಿಯಿರಿ.